ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣ ಸಂಬಂಧಪಟ್ಟ ಹಾಗೆ ದರ್ಶನ್ ಗ್ಯಾಂಗ್ನ ಮತ್ತೊಬ್ಬ ಆರೋಪಿ ಈಗ ಪೊಲೀಸರ ಮುಂದೆ ಶರಣು. ಮರ್ಡರ್ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಶರಣಾಗಿದ್ದಾರೆ ಚಿತ್ರದುರ್ಗದ ಡಿವೈಎಸ್ಪಿ ಎದುರು. ರವಿ ಹಾಗಾದ್ರೆ ಚಿತ್ರದುರ್ಗದ ವ್ಯಕ್ತಿನ ಯಾಕೆ ಚಿತ್ರದುರ್ಗದ ಡಿವೈಎಸ್ಪಿ ಮುಂದೆ ಹೋಗಿ ಶರಣಾಗಿದ್ದಾರೆ? ಹಾಗಿದ್ರೆ ರವಿ ಬಹುಶಃ ಚಿತ್ರದುರ್ಗದ ವ್ಯಕ್ತಿಯೇ ಇರಬೇಕು ಅಂತ ಕಾಣಿಸುತ್ತೆ. ಹಾಗಾಗಿ ಅಲ್ಲಿಯೇ ಹೋಗಿ ಅವರು ಶರಣಾಗಿದ್ದಾರೆ. ಬಹುಶಃ ರೇಣುಕಾಸ್ವಾಮಿಯನ್ನ ಟ್ರೇಸ್ ಮಾಡಲಿಕ್ಕೆ, ಆ ವ್ಯಕ್ತಿ ಯಾರು, ಆತನನ್ನ ಕಿಡ್ನಾಪ್ ಮಾಡಲಿಕ್ಕೆ ಈತನ ಸಹಕಾರವು ಕೂಡ ಇದ್ದಿರಬಹುದು. ಆಮೇಲೆ ಈ ಪ್ರಕರಣದಲ್ಲಿ 17 ಜನ ಆರೋಪಿಗಳಿರೋದು ಅನ್ನೋದು ಕೂಡ ಮೊನ್ನೆ ಅಷ್ಟೇ ಗೊತ್ತಾಗಿರುವಂತಹ ವಿಚಾರ. ಈಗ ಮತ್ತೊಬ್ಬರು ಅದಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಆತನೇ ಬಂದು ಶರಣಾಗಿದ್ದಾನೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಚಿತ್ರದುರ್ಗದ ಡಿವೈಎಸ್ಪಿ ಎದುರು ಶರಣಾಗಿದ್ದಾರೆ ಆರೋಪಿ ರವಿ. ಈಗಾಗಲೇ ದರ್ಶನ್, ಪವಿತ್ರ ಗೌಡ ಸೇರಿ 17 ಜನರ ಬಂಧನ ಆಗಿತ್ತು. ಈಗ ಮತ್ತೊಬ್ಬರ ಹೆಸರು ಸೇರ್ಪಡೆ ಆಗಿರುವಂತಹದ್ದು ರವಿ. ರವಿಯ ಪಾತ್ರ ಏನು ಈ ಪ್ರಕರಣದಲ್ಲಿ? ಯಾಕೆ ಇಷ್ಟು ದಿನ ತಲೆಮರೆಸ್ಕೊಂಡಿದ್ದ? ಜೊತೆಗೆ ಈತನಿಗೂ ದರ್ಶನ್ಗೂ ಹೇಗೆ ಲಿಂಕ್ ಇತ್ತು? ಸಹಜವಾದಂತಹ ಹಲವು ಪ್ರಶ್ನೆಗಳು ಕೂಡ ನಿರ್ಮಾಣವಾಗ್ತಾ ಇದೆ. ಅದರ ಜೊತೆಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದ ಹಾಗೆ, ತನಿಖೆಯ ಆಳಕ್ಕೆ ಹೋಗ್ತಾ ಇದ್ದ ಹಾಗೆ ಮತ್ತಷ್ಟು ವಿಚಾರಗಳು, ಹೊಸ ಹೊಸ ಟರ್ನ್ಗಳು, ಟ್ವಿಸ್ಟ್ಗಳು ಈ ಪ್ರಕರಣದಲ್ಲಿ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಓಕೆ, ಈ ಕೇಸ್ನಲ್ಲಿ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದೆ ರವಿ ಅನ್ನೋದು ಈಗ ಡಿವೈಎಸ್ಪಿ ಮುಂದೆ ಆತ ಹೇಳಿಕೆ ಕೊಟ್ಟಿರೋದು. ಜಗ್ಗ ಮತ್ತು ರಘು ಇವರಿಬ್ಬರು ಕೂಡ ಕರೆದುಕೊಂಡು ಬಂದು ಇಲ್ಲಿ ನಮ್ಗೆ ಒಪ್ಸು ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ನಾನು ಕರೆದುಕೊಂಡು ಬಂದಿದ್ದೆ ಅನ್ನೋದನ್ನ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ. ದರ್ಶನ್ ಮರ್ಡರ್ ಕೇಸ್ನಲ್ಲಿ, ಅಂದ್ರೆ ದರ್ಶನ್ ಗ್ಯಾಂಗ್ನ ಈ ಮರ್ಡರ್ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಶರಣಾಗಿದ್ದಾನೆ ರವಿ.